ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿರುವ ಕಪಿಲವಸ್ತು ಓಪನ್ ಆಡಿಟೋರಿಯಂ ಆವರಣದಲ್ಲಿ ಬೋಧಿಸತ್ವ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ಭಗವಾನ್ ಬುದ್ಧರ ಜಯಂತಿ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತ್ಯುತ್ಸವ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ವಿಶೇಷವಾಗಿ ಅಂಬೇಡ್ಕರ್ ಸಾಹಿತ್ಯ ಅಕಾಡೆಮಿಯಿಂದ ಬುದ್ಧ ಬೆಳಕು ಎಂಬ ನಾಟಕವನ್ನು ಏರ್ಪಡಿಸಲಾಗಿತ್ತು. ಹಾಗೆಯೇ ಬುದ್ಧ ಪೂಜೆ ಮತ್ತು ಭಿಕ್ಷು ಸಂಘ ಪ್ರವಚನ ಮತ್ತು ಸಾರನಾಥ ಉದ್ಘಾಟನೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಬೋಧಿಸತ್ವ ಟ್ರಸ್ಟ್ ಪ್ರಶಸ್ತಿ ವಿತರಣೆ ಹಾಗೂ ಬೌದ್ಧ ಶಿಬಿರದಲ್ಲಿ ಭಾಗವಹಿಸಿದ ಎಸ್ಎಲ್ಡಿ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣೆ, ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಮಾಣ ಪತ್ರ ವಿತರಣೆ, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ, ಬಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣೆ, ರಕ್ತದಾನ ಶಿಬಿರ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆಪಿಸಿಸಿ ಮಹಿಳಾ ಕಾಂಗ್ರೆಸ್ ಸಮಿತಿಯ ರಾಜ್ಯಾಧ್ಯಕ್ಷರಾದ ಸೌಮ್ಯ ರೆಡ್ಡಿರವರು ವಹಿಸಿದರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಬೋಧಿಸತ್ವ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಪ್ರೊಫೆಸರ್ ಮೀನಾಕ್ಷಿ ವಜ್ರಪ್ಪರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಜಂಟಿ ಆಯುಕ್ತರಾದ ಶ್ರೀಮತಿ ಲಕ್ಷ್ಮೀದೇವಿ, ಸಿಂಡಿಕೇಟ್ ಮೆಂಬರ್ ಶಿವಣ್ಣ, ಸಮಾಜ ಸೇವಕರು ಮತ್ತು ಬಿಲ್ಡರ್ಗಳಾದ ಪ್ರಭುರವರು ಮತ್ತು ಮನುರವರು, ಪ್ರವಾಸೋದ್ಯಮ ಇಲಾಖೆಯ ಪ್ರಧಾನ ವ್ಯವಸ್ಥಾಪಕರಾದ ಶಿವಶಂಕರ್, ನಿವೃತ್ತ ಸಹಾಯಕ ಸಂಚಾರ ಅಧೀಕ್ಷಕರಾದ ಚಂದ್ರನಾಯಕ್, ಮುಖಂಡರಾದ ಚೂಡಸಂದ್ರ ಮದನ್, ಬೋಧಿಸತ್ವ ಟ್ರಸ್ಟ್ ಕಾರ್ಯದರ್ಶಿ ಜಿ ನಾಗರಾಜ್, ಟ್ರಸ್ಟಿ ಮಮತಾ, ಮುರಳಿ ಕೃಷ್ಣ, ಖಜಾಂಚಿ ಮೋಹನ್ ಕುಮಾರ್, ಪದಾಧಿಕಾರಿಗಳಾದ ನಾಗರಾಜ್, ರೂಪಾ, ಕಾಮಾಕ್ಷಿ, ಬಾಬು, ಮಹೇಶ್, ಶಶಿ, ಮುರಳಿ, ಮುನಿರಾಜು ಮೊದಲಾದವರು ಭಾಗವಹಿಸಿದರು. ಸದಾ ಶಾಂತಿ ಭವಂತು ತೇವೇನ ಸದಾ ಸಾಧು ನಮೋ ಬುದ್ಧಾಮಿ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ಇತಿ ಪಿತೋ ಭಗವಾರಹಂ ಸಮ್ಮಾ ಸಂಬುದ್ಧೋ ವಿದ್ಯಾಚರಣ ಸಂಪನ್ನೋ ಸುಗತೋ ಲೋಕವಿದೋ ಅನುತ್ತರೋ ಪುರುಷ ಧಮ್ಮ ಸಾರಥಿ ಸತಾ ದೇವ ಮನುಸ್ಸಾನಂ ಬುದ್ಧೋ ಭಗವತಿ ನಮೋ ತಸ್ಸ ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಜೀವಿತ ಪರ್ಯಂತಂ ಶರಣಂ ಗಚ್ಚಾಮಿ ಸ್ವಾಗತೋ ಭಗವತೋ ಧಮ್ಮೋ ಸನ್ನಿಟ್ಟಿಕೋ ಅಕಾಲಿಕೋ ಯಹಿ ಪಸ್ಸಿಕೋ ಓಪನಾಯಿಕೋ ಪತ್ತತ್ತಲ್ ವೇದಿತಬ್ಬೋ ವಿಜ್ಞೇಯಿತಿ ನಮೋ ತಸ್ಸ ನಿಯಾನಿಕಸ್ಸ ಧಮ್ಮಸ್ಸ ಧಮ್ಮಂ ಜೀವಿತ ಪರ್ಯಂತಂ ಶರಣಂ ಗಚ್ಚಾಮಿ ಸುಪಟಿಪನ್ನೋ ಭಗವತ ಸಾವಕ ಸಂಘೋ ಓಜುಪಟಿಪನ್ನೋ ಭಗವತ ಸಾವಕ ಸಂಘ ಜ್ಞೇಯಪಟಿಪನ್ನೋ ಭಗವತ ಸಾವಕ ಸಂಘ ಸ್ವಾಮೀಜಿ ಪಟಿಪನ್ನೋ ಭಗವತ ಸಾವಕ ಸಂಘ ಯದಿದಂ ಚತಾರಿ ಪುರುಷ ಯುಗಾನಿ ಅಷ್ಟ ಪುರುಷ ಪೊಗ್ಗಲ ಏಸ ಭಗವತ ಸಾವಕ ಸಂಘ.
ಬೋಧಿಸತ್ವ ಟ್ರಸ್ಟ್ ಸಾಮಾಜಿಕ ಕಲಾತ್ಮಕ ನೆರವೇರಿಸುವ ಗುರಿಯೊಂದಿಗೆ ರಾಜ್ಯದ ಉದ್ದಗಲಕ್ಕೂ ಸಮಾಜ ನಿರ್ಮಾಣಕ್ಕಾಗಿ ಕೆಲಸ ನಿರ್ವಹಿಸುತ್ತಿದೆ. ಬೋಧಿಸತ್ವ ಟ್ರಸ್ಟ್ ಕೆಲಸ ಕಾರ್ಯಗಳು ಪೂಜ್ಯ ವಿನಯ ರಕ್ಕಿತ ಬಂತೇಜಿ ಹಾಗೂ ಆನಂದ ಬಂತೇಜಿಗಳ ಮಾರ್ಗದರ್ಶನದಲ್ಲಿ ಸಾಗುತ್ತಿದೆ. ಬೋಧಿಸತ್ವ ಟ್ರಸ್ಟ್ ಮೊಟ್ಟ ಮೊದಲನೇ ಬಾರಿಗೆ ಜುನ್ನಸಂದ್ರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಬುದ್ಧ ಪೂಜೆ ಮತ್ತು ಪ್ರವಚನಕ್ಕೆ ಸುಮಾರು 2,000 ಮಂದಿ ನಗರದ ವಿವಿಧ ಭಾಗದ ಜನರು ಭಾಗವಹಿಸಿ ಭಿಕ್ಷು ಸಂಘಕ್ಕೆ ಸಂಘದಾನ ಮಾಡಿದ್ದು ವಿಶೇಷ. ಬೋಧಿಸತ್ವ ಟ್ರಸ್ಟ್ ಭಗವಾನ್ ಬುದ್ಧರ ಪ್ರವಚನಗಳು ಪಾಳಿ ಭಾಷೆಯಲ್ಲಿ ಇರುವುದನ್ನು ಅಧ್ಯಯನ ಮಾಡಲು ಸುಲಭವಾಗುವಂತೆ ಆಸಕ್ತರಿಗೆ ಪಾಳಿ ಭಾಷೆಯನ್ನು ಕಲಿಯಲು ಧಾರವಾಡ ವಿಶ್ವವಿದ್ಯಾಲಯದ ಗುರುಗಳೊಂದಿಗೆ ಪಾಳಿ ಕಲಿಕಾ ತರಬೇತಿಗಳನ್ನು ಉಚಿತವಾಗಿ ಆಯೋಜಿಸಲಾಗಿತ್ತು. ಬೋಧ್ಗಯಾದಲ್ಲಿ ನಿರ್ಮಾಣವಾಗುತ್ತಿರುವ ವಿಹಾರ ಕಟ್ಟಡಕ್ಕೆ ದಾನ ನೀಡುವಂತೆ ಎಲ್ಲರಿಗೂ ವಿಶೇಷ ರವಾನೆ ಮಾಡಲಾಗಿತ್ತು. ಬೋಧಿಸತ್ವ ಟ್ರಸ್ಟ್ನ ಒಳನಾಡಿಗಳಿಗೆ ಹಿಂದಿನ ಇತಿಹಾಸ, ಭಾರತ ಸಂವಿಧಾನದ ಅಗತ್ಯತೆಯನ್ನು ತಿಳಿಸಲು ಆನೇಕಲ್ ಭಾಗದ ಸ್ಥಳೀಯ ಭಾಷೆ ಅರುವು ಭಾಷೆಯಲ್ಲಿ ಪೂರ್ತಿ ಸಂವಿಧಾನವನ್ನು ತರ್ಜುಮೆ ಮಾಡಿ ಓದುವ ಕಾರ್ಯವನ್ನು ಪೂರ್ಣಗೊಳಿಸಲಾಗಿದೆ. ರಾಜ್ಯದ ಹಲವು ಭಾಗಗಳಲ್ಲಿ ನಡೆಯುವ ಬೌದ್ಧ ಚಟುವಟಿಕೆಗಳಿಗೆ, ಬುದ್ಧ ವಿಹಾರಗಳಿಗೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳ ಅಧ್ಯಯನ ಮಾಡಿ ಅಗತ್ಯವಿರುವ ಸಂಘದಾನವನ್ನು ನಿರಂತರವಾಗಿ ಮಾಡಿಕೊಂಡು ಬರಲಾಗುತ್ತಿದೆ. ರಾಜ್ಯದ ಗಡಿ ಊರುಗಳ ಭೇಟಿ ಮಾಡಿ ಅಲ್ಲಿ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಸ್ಥಳೀಯ ಶಾಸಕರೊಂದಿಗೆ ನಿರಂತರವಾಗಿ ಚರ್ಚೆ ಮಾಡಲಾಗುತ್ತಿದೆ. ಬಡ ಮಕ್ಕಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹಣ ಸಹಾಯ ಮತ್ತು ಕಲಿಕಾ ಸಾಮಗ್ರಿಗಳ ವಿತರಣೆಯನ್ನು ಮಾಡುತ್ತಾ ಬರುತ್ತಿದೆ. ಬರಡು ಭೂಮಿಗಳಲ್ಲಿ ಸಸ್ಯಗಳನ್ನು ನೀಡುವ ಕಾರ್ಯಗಳನ್ನು ಸಹ ಬೋಧಿಸತ್ವ ಟ್ರಸ್ಟ್ ಹಮ್ಮಿಕೊಳ್ಳುತ್ತಿದೆ. ಸಿಂದಿಗೆಯಲ್ಲಿ ನಿರ್ಮಾಣವಾಗುತ್ತಿರುವ ಬುದ್ಧ ವಿಹಾರಕ್ಕೆ 10 ಲಕ್ಷ ಸಹಾಯಧನವನ್ನು ಸಹ ನೀಡಿದೆ. ಆನೇಕಲ್ ತಾಲೂಕಿನ ತ್ಯಾವಕನಹಳ್ಳಿಯಲ್ಲಿ ನಿರ್ಮಾಣವಾಗಿರುವ ಬುದ್ಧ ವಿಹಾರದ ಅಭಿವೃದ್ಧಿಗೆ ಬೋಧಿಸತ್ವ ಟ್ರಸ್ಟ್ ವತಿಯಿಂದ 5 ಲಕ್ಷವನ್ನು ಸಹ ಘೋಷಿಸಲಾಗಿದೆ. ಮಹಿಳೆಯರ ಮಾನಸಿಕ ಆರೋಗ್ಯದ ಅಭಿವೃದ್ಧಿಗಾಗಿ ಟ್ರಸ್ಟ್ ವತಿಯಿಂದ ಕಾರ್ಯಾಗಾರಗಳನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಬಡವರಿಗೆ ಶಸ್ತ್ರಚಿಕಿತ್ಸೆಗೆ ಹಣಕಾಸು ಸಹಾಯ, ಹೀಗೆ ಹಲವು ಸಮಾಜಮುಖ ಕಾರ್ಯಗಳಲ್ಲಿ ಬೋಧಿಸತ್ವ ಟ್ರಸ್ಟ್ ಹಲವಾರು ವರ್ಷಗಳಿಂದ ಕಾರ್ಯನಿರ್ವಹಿಸಿಕೊಳ್ತಾ ಬರ್ತಾ ಇದೆ. ಬೋಧಿಸತ್ವ ಟ್ರಸ್ಟ್ ಕೆಲಸ ಕಾರ್ಯಗಳನ್ನು ತಮ್ಮ ಒತ್ತಡದ ಕೆಲಸ ಕಾರ್ಯಗಳ ನಡುವೆಯೂ ಸಹ ಶ್ರೀ ವಜ್ರಪ್ಪ SY ಬೋಧಿಸತ್ವ ಟ್ರಸ್ಟ್ನ ಅಧ್ಯಕ್ಷರು, ನಾಗರಾಜ ಜಿ ಬೋಧಿಸತ್ವ ಟ್ರಸ್ಟ್ನ ಸೆಕ್ರೆಟರಿ, ಶ್ರೀ ಮುರಳೀಕೃಷ್ಣ N, ಶ್ರೀ ಮಮತಾ, ಶ್ರೀ ಮೋಹನ್ ಕುಮಾರ್ ರವರು ನಿಭಾಯಿಸುತ್ತಿದ್ದಾರೆ. ಧನ್ಯವಾದಗಳು. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ಹೆಣ್ಣು ಮಕ್ಕಳಿಗೆ ಅನೇಕ ಹಕ್ಕು ಬಾಧ್ಯತೆಗಳನ್ನು ನೀಡಿ ಸಮಾಜದಲ್ಲಿ ಒಂದು ಸಮಾಜ ನಿರ್ಮಾಣ ಮಾಡೋದಕ್ಕೆ ಹಾಗೂ ಹೆಣ್ಣು ಮಕ್ಕಳ ಅಭಿವೃದ್ಧಿಗೆ ಶ್ರಮಿಸಿದಂತಹ ಮಹಾನಾಯಕನನ್ನು ನಾವು ಈ ವೇದಿಕೆಯಲ್ಲಿ ಖಂಡಿತವಾಗಿ ನೆನೆಸ್ಕೋಬೇಕು. ಇವತ್ತು ನಾನೇನಾದರೂ ಈ ವೇದಿಕೆಯಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ಅನ್ನೋ ನನ್ನ ಧ್ವನಿಯಾಗಿದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಬಟ್ಟೆ, ಒಳ್ಳೆ ಊಟ, ಒಳ್ಳೆ ಸೂರು ಇವುಗಳೆಲ್ಲ ಬಂದಿದ್ದು ನನಗೆ ವಿದ್ಯಾಭ್ಯಾಸದಿಂದ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ನನ್ನ ಎಲ್ಲ ಇಲ್ಲಿ ನೆರೆದಿರುವಂತಹ ನನ್ನ ಸಹೋದರ ಸಹೋದರಿಯರಲ್ಲಿ ನಾನು ಇಷ್ಟೇ ಕೇಳ್ಕೊಳ್ಳೋದು, ಉತ್ತಮವಾದ ಸಮಾಜ, ಉತ್ತಮವಾದ ದೇಶ ಆಗಬೇಕಾದ್ರೆ
ವಿದ್ಯಾಭ್ಯಾಸ ಬಹಳಷ್ಟು ಮುಖ್ಯ. ಆದ್ದರಿಂದ ಹೆಣ್ಣು ಅಥವಾ ಗಂಡು ಅಂತ ಭೇದ ಮಾಡ್ದಿರ ವಿದ್ಯಾಭ್ಯಾಸವನ್ನು ಎಲ್ಲರಿಗೂ ನೀಡಿದಲ್ಲಿ ನಮ್ಮ ದೇಶ ಕೂಡ ಶ್ರೀಮಂತ ಆಗುತ್ತೆ, ನಮ್ಮ ಜನಾಂಗ ಕೂಡ ಉದ್ಧಾರ ಆಗುತ್ತೆ. ಹಾಗಾಗಿ ಇಲ್ಲಿ ನಡೆದಿರುವಂತಹ ಮಕ್ಕಳು ಎಲ್ಲ ತಿಳ್ಕೋಬೇಕು, ಈ ಹಿಂದೆ ಎಷ್ಟು ಕಷ್ಟಪಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಮಾಜದಲ್ಲಿ ಬದುಕಿದ್ರು ಮತ್ತು ಎಲ್ಲ ಹಕ್ಕುಗಳಿಗಾಗಿ ಸಂವಿಧಾನ ಬರೆದಿದ್ದಾರೆ. ಆ ಸಂವಿಧಾನದಿಂದ ನಾವು ಬಹಳಷ್ಟು ಸುರಕ್ಷಿತವಾಗಿದ್ದೀವಿ, ಇವತ್ತು ಒಂದು ಧ್ವನಿಯಾಗಿ ನಾವು ನಿಂತಿದ್ದೀವಿ ಅನ್ನೋದನ್ನೆಲ್ಲ ಮಕ್ಕಳಿಗೆ ಮನದಟ್ಟು ಮಾಡಬೇಕು. ಅದನ್ನು ಆಗಾಗ ಒಂದೊಂದು ಕಾರ್ಯಾಗಾರ ಮಾಡಬೇಕು. ಇಂತಹ ಕಾರ್ಯಕ್ರಮದಲ್ಲಿ ಅವ್ರಿಗೆ ಹೆಚ್ಚು ಆಸಕ್ತಿ ಇರೋದಿಲ್ಲ ಅದೆಲ್ಲ ಕೇಳಿಸ್ಕೊಳ್ಳೋದಕ್ಕೆ. ಹಿಂದೆ ನಾವು ಹೇಗಿದ್ವಿ, 100 ವರ್ಷಗಳ ನಂತರ ಹೇಗಾಗಿದ್ದೀವಿ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾನು ಹೆಚ್ಚು ಮಾತಾಡೋಕ್ಕೆ ಇಷ್ಟಪಡಲ್ಲ. ಸೊ ಭಗವಾನ್ ಬುದ್ಧರ ಕರುಣೆ ಮತ್ತು ತಾಳ್ಮೆಯನ್ನು ಅಳವಡಿಸ್ಕೊಂಡು ವಿದ್ಯಾಭ್ಯಾಸವನ್ನು ಅಪ್ಪಿಕೊಂಡು ನಮಗೆ ಒಂದೊತ್ತು ಊಟನೇ ಇದ್ದರೂ ಪರವಾಗಿಲ್ಲ, ವಿದ್ಯಾಭ್ಯಾಸಕ್ಕೆ ಯಾವುದೇ ಮಕ್ಕಳಿಗೆ ತೊಂದರೆ ಆಗದಿರೋಂಗೆ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ನೀಡಿದಲ್ಲಿ ಅವರು ಸಹ ಮುಂದೆ ಒಂದು ಸಮಾಜದ ಗೌರವದ ಸ್ಥಾನಮಾನದಲ್ಲಿ ಬರ್ತಾರೆ ಮತ್ತು ಎಲ್ಲರಿಗೂ ಒಂದು ಆರ್ಥಿಕ ಭದ್ರತೆ ಬರುತ್ತದೆ ಮತ್ತು ಎಲ್ಲರೂ ಒಂದು ಸಮಾನತೆಯಲ್ಲಿ ಬದುಕುವಂತಾಗುತ್ತದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಟ್ಟು, ನನ್ನ ತಂದೆ ತಾಯಿ ಎಷ್ಟೇ ಕಷ್ಟದಲ್ಲಿದ್ದರು, ಬಡವರಿದ್ದರು ಅವರು ಪಾಪ, ಆದರೂ ಸಹ ವಿದ್ಯಾಭ್ಯಾಸಕ್ಕೆ ನನ್ನ ತಂದೆ ಯಾವತ್ತೂ ನನಗೆ ಮೋಸ ಮಾಡಲಿಲ್ಲ. ಅವರು ಅವತ್ತು ಕೊಟ್ಟ ವಿದ್ಯಾಭ್ಯಾಸದಿಂದನೇ ಈ ದಿನ ನಾನು ಅಂತಹ ಒಂದು BBMP ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಇವತ್ತು ಅದು GBA, ಅಂತಹ ಒಂದು ದೊಡ್ಡ ಸಂಸ್ಥೆಯಲ್ಲಿ ಜಂಟಿ ಆಯುಕ್ತರಾಗಿ ಕರ್ತವ್ಯ ನಿರ್ವಹಿಸುವಂತಹ ಒಂದು ನನಗೆ ಸೌಕರ್ಯ ಸಿಕ್ಕಿದೆ. ಅದರಲ್ಲೂ ಕೂಡ ಮೀಸಲಾತಿಯಿಂದನೂ ಕೂಡ ಆ ಮೀಸಲಾತಿಯಿಂದನೇ ನಾನು ಜಂಟಿ ಆಯುಕ್ತೆ ಆಗೋದಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಿಕ್ಷೆ ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕಡಿಮೆನೇ, ಏನೂ ಹೇಳೋದು ಬೇಕಾಗಿಲ್ಲ. ಅವನ ದಿನ ಒಂದು ಹೊತ್ತು ತುತ್ತು ಊಟ ಮಾಡುವಾಗ ನೆನೆಸ್ಕೊಂಡು ಅವ್ರು ಕೊಟ್ಟಿರೋಂಥ ಸೌಲಭ್ಯಗಳನ್ನ ಬಳಸ್ಕೊಂಡು ಒಳ್ಳೆಯ ವಿದ್ಯಾಭ್ಯಾಸ ಪಡೆದು ಈ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು. ಅವರ ಹೆಸರನ್ನ ಹೇಳ್ಕೊಂಡು ದುರುಪಯೋಗ ಮಾಡ್ಕೊಳ್ಳೋರೇ ತುಂಬ ಜನ ಇದ್ದಾರೆ. ಅದು ನನಗೆ ಮನಸ್ಸಿಗೆ ನೋವು. ನಾನು ಹೇಳೋದಿಷ್ಟೇ, ಅವ್ರು ಕೊಟ್ಟಿರುವಂಥ ಎಲ್ಲ ಸೌಲಭ್ಯಗಳನ್ನ ಬಳಸ್ಕೊಂಡು ಉತ್ತಮವಾದ ಸಮಾಜ ನಿರ್ಮಾಣಕ್ಕೆ ನಮ್ಮ ಕೈ ಕೂಡ ಜೋಡಿಸ್ಬೇಕು. ಈ ದೇಶದ ಪ್ರಗತಿಗೆ ನಾವೆಲ್ಲರೂ ಶ್ರಮಿಸಬೇಕು. ಆಗಲೇ ನಾವು ನಿಜವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಕ್ತರು ಅಂತ ಹೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಬೋಧಿಸತ್ವದ ಸಲುವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮೈಸೂರು ವಿಭಾಗದ ಸುಂದರ ವಿದ್ಯಾರ್ಥಿಗಳು ಒಂದು ನಾಟಕವನ್ನು ಪ್ರದರ್ಶನ ಮಾಡಿದರು. ಈ ನಾಟಕದಲ್ಲಿ ಭಗವಾನ್ ಬುದ್ಧನವರ ಚರಿತ್ರೆ ಹಾಗೂ ವಿಶ್ವಮಾನವ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಚರಿತ್ರೆಯನ್ನು ಸಹ ಸುಂದರವಾಗಿ ನಮ್ಮೆಲ್ಲರಿಗೂ ಪ್ರದರ್ಶಿಸುತ್ತಾರೆ. ಅವರಿಗೂ ಸಹ ನಾನು ಧನ್ಯವಾದಗಳು ಹೇಳ್ತೀನಿ. ಮಾಡ್ತಾ ಇದ್ದಾರೆ, ಇದನ್ನು ಹೀಗೆ ಮಾಡಿಕೊಂಡು ಮುಂದುವರಿಸಲಿ ಅಂತ ನಾನು ಅವರಲ್ಲಿ ಕೇಳ್ಕೊಳ್ತೀನಿ. ಹಾಗೂ ಇದರಿಂದ ಎಲ್ಲರೂ ಪ್ರೇರೇಪಿತರಾಗಿ ಇದನ್ನು ನಡೆಸಿಕೊಂಡು ಬರ್ತಿರುವ ಅವರಿಗೆ ಕೂಡ ಅದರಿಂದ ಒಂದು ಅನುಕೂಲವಾಗಲಿ, ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಇದರಿಂದ ಅವರಿಗೆ ಪ್ರಯೋಜನ ಆಗಲಿ ಅಂತ ಮಾಡ್ತಿರೋದಕ್ಕೆ ನಿಮ್ಮ ಕಡೆಯಿಂದನೂ ಕೂಡ ಅವರಿಗೆ ಪ್ರೋತ್ಸಾಹ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಹಾಗೂ ಅವರು ಹೇಳಿದಂಥ ಒಂದು ನಾಟಕವನ್ನು ಮಾಡಿದರು. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಇಂದಿನ ಸಾವಿರಾರು ವರ್ಷಗಳ ಕಾಲಘಟ್ಟದಲ್ಲಿ ನಾನು ಬೆಳಿತೀನಿ, ನಾನು ಹೋರಾಟ ಮಾಡ್ತೀನಿ, ನನ್ನ ಸ್ವಂತವಾಗಿ ನಾನು ಬೆಳಿತೀನಿ ಅಂದರೆ ಯಾರನ್ನೂ ಕೂಡ ತಡೆಯೋಕ್ಕೆ ಸಾಧ್ಯ ಇಲ್ಲ. ಯಾರೂ ಕೂಡ ನಿಮ್ಮ ಇವತ್ತು ಏನು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ವಿದ್ಯಾಭ್ಯಾಸಕ್ಕೆ ಎಲ್ಲರ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇದೆ, ಗೌರ್ನಮೆಂಟು ಕೂಡ ಸಪೋರ್ಟ್ ಮಾಡ್ತಾ ಇರುತ್ತೆ. ಹಾಗೆ ಎಲ್ಲ ಚಾಲೆಂಜಸ್ ಇದ್ದೇ ಇರುತ್ತೆ. ನಾವು ಹಳ್ಳಿಯಿಂದನೇ ಬಂದಿರೋದು. ಎಲ್ಲ ಚಾಲೆಂಜಸ್ಸನ್ನು ಮೀರಿ ನೀವು ಮಕ್ಕಳುಗಳು ಏನಿದ್ದೀರಾ ಇವತ್ತು, ನೀವು ಇದನ್ನು ಒಂದು ಚಾಲೆಂಜಸ್ ಅಂತ ತಗೊಂಡು ನಾನು ಏನಾದರೂ ಒಂದು ಅಚೀವ್ ಮಾಡ್ತೀನಿ, ನಾನು ಏನಾದರೂ ಒಂದು ಸಾಧನೆ ಮಾಡ್ತೀನಿ, ನನ್ನ ವಿದ್ಯಾಭ್ಯಾಸದ ಮೂಲಕವಾಗಿ ನಾನು ಅಚೀವ್ ಮಾಡ್ತೀನಿ, ನನ್ನ ತಂದೆ ತಾಯಿಗೆ ಒಂದು ಹೆಸರು ತರ್ತೀನಿ, ನಾನೇನಾದರೂ ಒಂದು ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು ಅಂತ ಅಂದರೆ ಎಲ್ಲದೂ ಅಷ್ಟು ಈಸಿಯಾಗಿ ಬರಲ್ಲ. ಬೋಧಿಸತ್ವ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದಂತಹ ಈ ಮಕ್ಕಳ ಒಂದು ಉಜ್ವಲ ಭವಿಷ್ಯಕ್ಕಾಗಿ
ಒಂದು ಉತ್ತೇಜನವನ್ನು ಏನು ನೀಡುತ್ತಿದ್ದಾರೋ ಅದು ಮುಂದಿನ ದಿನಗಳಲ್ಲೂ ಸಹ ಇದೇ ಥರ ಎಲ್ಲರಿಗೂ ಪ್ರೋತ್ಸಾಹ ನೀಡಿ ಸದರಿಯವರಿಗೆ ಉತ್ತಮ ಸಮಾಜದತ್ತ ಸಾಗುವಂತಹ ಒಂದು ರೋಡ್ ಮ್ಯಾಪ್ ಆಗಲಿ ಅಂತೇಳಿ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಅನೇಕ ಜನ ಗಣ್ಯರಿಗೆ ಸಾಧನೆ ಮಾಡಿರುವಂಥ ಎಲ್ಲ ನಮ್ಮ ಹಿರಿಯರಿಗೆ ಇವತ್ತು ಪ್ರಶಸ್ತಿ ಸಮಾರಂಭ ಸಹ ತಾವು ಹಮ್ಮಿಕೊಂಡಿದ್ರಿ. ನಾನು ಇವತ್ತು ಎಲ್ಲರ ಪರವಾಗಿ ನನ್ನ ಸಹೋದರಿ ಆದಂಥ ಶ್ರೀಮತಿ ಮೀನಾಕ್ಷಿ ಅವ್ರಿಗೆ ನಾನು ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ. ನಾನು ನಿಜವಾಗ್ಲೂ ಎಲ್ಲ ನಮ್ಮ ಹಿರಿಯರು ಗಣ್ಯರು ಆಗಲೇ ಮಾತಾಡಿದ್ದಾರೆ. ನಮ್ಮ ಲಕ್ಷ್ಮೀದೇವಿ ಮೇಡಮ್ ಆಗಿರ್ಬೋದು, ನಮ್ಮ ಶ್ರೀ ನಾರಾಯಣ್ ಸರ್ ಇರ್ಬೋದು, ನಮ್ಮ ಶ್ರೀ ಬಸವರಾಜ್ ಸರ್ ಇರ್ಬೋದು. ಕೇಳಿಸ್ಕೊತಿದ್ದೀರಾ? ಎಸ್, ಕೇಳಿಸ್ಕೊತಿದ್ದೀರಾ? ನೋಡಿ, ಈಗ ನಮ್ಮ 13 ಜನ ಮಕ್ಕಳಿಗೆ ಈಗ ತಾನೇ ಸ್ಟೇಜ್ ಮೇಲೆ ಕರೆದು ಅವ್ರಿಗೆ ಸನ್ಮಾನ ಮಾಡಿದ್ವಿ. ಸೊ ಅವ್ರಿಗೆ ಪ್ರೋತ್ಸಾಹದಾನ ನೀಡೋದಿರ್ಬೋದು. ಈಗ ನೆಕ್ಸ್ಟು ನೀವು ಅವ್ರ ಜಾಗದಲ್ಲಿ ಕೂತ್ಕೋತೀರಾ? ಯಾಕಂದರೆ ಪ್ರತಿಯೊಬ್ಬರೂ ಅಷ್ಟೇ, ನಾವು ಮಹಿಳೆಯರಾಗಿರಲಿ, ನಾವು ಪುರುಷರಾಗಿರಲಿ, ನಾವು ವಿದ್ಯಾಭ್ಯಾಸ ಅನ್ನೋದು ಬಹಳ ಮುಖ್ಯ. ಮುಂದೆ ನೀವು ಬಹುಶಃ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು, ದೇಶದ ಪ್ರಧಾನಮಂತ್ರಿ ಆಗ್ಬೋದು, IAS ಆಗ್ಬೋದು, IPS ಆಗ್ಬೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು. ನಾವು ಎಲ್ಲೋ ಒಂದು ಕಡೆ ನನಗನ್ಸುತ್ತೆ ಇತಿಹಾಸನ ನಾವು ಮರಿತಾ ಇದ್ದೀವಿ. ನಾನು ಒಬ್ಬ ಶಾಸಕಿಯಾಗಿದ್ದೀನಿ ಅಂದರೆ ಇವತ್ತು ನಾನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಾನು ಧನ್ಯವಾದ ಹೇಳಬೇಕು. ಭಾಳ ಈಗ ತಾನೇ ಮೇಡಮ್ ಅವ್ರು ಹೇಳ್ತಾ ಇದ್ರು, ಆ ಕಾಲದಲ್ಲಿ ಹೇಗಿತ್ತು ಅಂದರೆ ಬರೀ ರಾಜರ ಮಕ್ಕಳೇ ರಾಜರಾಗ್ತಾಯಿದ್ರು. ಈಗ ಒಬ್ಬ ಪೌರ ಕಾರ್ಮಿಕರ ಮಗು ಈಗ ದೇಶ ಆಳ್ಬೋದು. ಅದು ನಮ್ಮ ಸಂವಿಧಾನದಿಂದ ನಮಗೆ ಆ ಹಕ್ಕು ಸಿಕ್ಕಿದೆ. ಬೇರೆ ದೇಶದಲ್ಲಿ ಆಸ್ಟ್ರೇಲಿಯಾ, ಸ್ವಿಟ್ಜರ್ಲೆಂಡ್ ಅಂತ ದೇಶದಲ್ಲೇ ಮತದಾನ, ಎಲ್ರಿಗೂ ವೋಟಿಂಗ್ ಬಗ್ಗೆ ಗೊತ್ತಲ್ಲ. ನಾವು ವೋಟ್ ಹಾಕಿ ನಮ್ಮ ರಾಜ್ಯದಲ್ಲಿರ್ಬೋದು, ನಮ್ಮ ದೇಶದಲ್ಲಿರ್ಬೋದು, ಪಂಚಾಯತ್ ಇರ್ಬೋದು, ನಾವು ವೋಟ್ ಹಾಕಕ್ಕೆ ನಮಗೆ ಹಕ್ಕಿದೆ. ಪ್ರತಿಯೊಬ್ಬರು ಯಾವುದೇ ಜಾತಿ ಆಗಲಿ, ಯಾವುದೇ ಧರ್ಮ ಆಗಿರಲಿ, ನಾವು ಮಹಿಳೆಯರಾಗಿರಲಿ, ಪುರುಷರಾಗಿರಲಿ, ಒಬ್ಬ ಮಂಗಳಮುಖಿ ಆಗಿರಲಿ, ನಮಗೆ ವೋಟ್ ಹಾಕೋಕ್ಕೆ ನಮಗೆ ಹಕ್ಕಿದೆ. ನಮಗೆ ಒಂದೇ ಟೈಮಲ್ಲಿ ಸಿಕ್ತು. ನಮಗೆ ಆಗಿದ್ರೂ ಸಹ ಈ ಪುರುಷ ಪ್ರಧಾನ ಸಮಾಜದಲ್ಲೂ ಸಹ ನಮಗೆ ವೋಟಿನ ಹಕ್ಕು ನಮಗೆ ಆವತ್ತು ಸಿಕ್ತು ಅಂದರೆ ನಮಗೆ ನಮ್ಮ ಸಂವಿಧಾನದಿಂದ, ನಮಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ. ಅದು ನಾವು ಯಾವತ್ತೂ ಮರಿಬಾರ್ದು. ಮತ್ತು ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಸಂವಿಧಾನ ಪೂರ್ತಿ ಓದಿದ್ದೀರಾ ಅಂತ ನಾನು ಕೇಳಲಿಕ್ಕೆ ಹೋಗಲ್ಲ. ಸಂವಿಧಾನದ ಪೀಠಿಕೆ ಯಾರ್ಯಾರು ಓದಿದ್ದೀರಾ? ಕೈ ಎತ್ತಿ. ನಮ್ಮ ಮಕ್ಕಳು ಎಲ್ಲರೂ ಓದಿದ್ದೀರಾ? ಎಸ್. ಓದಿಲ್ಲ ಅಂದರೆ ಇವತ್ತು ಹೋಗಿ ಓದ್ತೀರಾ? ನನ್ನ ಮನವಿ ಏನು ಅಂದರೆ ಅಟ್ಲೀಸ್ಟ್ ವಾರಕ್ಕೊಂದ್ಸತಿ ದಯವಿಟ್ಟು ಹೋಗಿ ನಮ್ಮ ಸಂವಿಧಾನದ ಪೀಠಿಕೆ ಹೋಗಿ. ಇಲ್ಲಾಂದರೆ ನಿಮ್ಮ ರೂಮಲ್ಲೋ ನಿಮ್ಮ ಮನೆಯಲ್ಲೋ ಸಂವಿಧಾನದ ಪೀಠಿಕೆನ ನಿಮ್ಮ ಗೋಡೆಯಲ್ಲಿ ಹಾಕಿ. ಯಾಕಂದರೆ ಎಲ್ಲೋ ಒಂದು ಕಡೆ ನಮಗೆ ಅಸಮಾನತೆ ಮತ್ತು ಏನೇನು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಸುತ್ತಮುತ್ತ ಏನೇನು ಸಮಸ್ಯೆ ಆಗ್ತಿದೆಯೋ, ನಾವು ಪ್ರತಿ ದಿವಸ ಸಂವಿಧಾನನ ನಾವು ನಿಜವಾಗ್ಲೂ ಜಾರಿಗೆ ತಂದ್ರೆ ಎಲ್ಲೋ ಒಂದು ಕಡೆ ನಾವು ಹೋರಾಟ ಮಾಡ್ದಂಗಿದೆ. ಅದನ್ನು ನಾವು ಮರಿಬಾರ್ದು. ಭ್ರಾತೃತ್ವ, ಸಮಾನತೆ. ಸೊ ಪ್ರತಿಯೊಬ್ಬರಿಗೂ, ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಸಮಾನತೆ ಇರಬೇಕು. ನಾವು ನೋಡ್ತಾ ಇದ್ದೀವಿ ಸಾಮಾಜಿಕ ಜಾಲತಾಣದಲ್ಲಿ, ಮಾಧ್ಯಮದಲ್ಲಿ ಏನೇನು ಆಗ್ತಿದೆ ಅಂತ. ಮಹಿಳೆಯರಾಗೂ ಸಹ ನಮಗೆ ಈ ಇನ್ಹೆರಿಟೆನ್ಸ್, ಸರು ಸಹ ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ರು. ನಮಗೆ ಸಮಾನತೆ ಸಿಗಬೇಕು ಅಂದರೆ ರೈಟ್ ಟು ಪ್ರಾಪರ್ಟಿ, ಮೆಟರ್ನಿಟಿ ಇರ್ಬೋದು, ಕಾರ್ಮಿಕರಿಗೆ 8 hours ಕೆಲಸ ಇರ್ಬೋದು, ಮತ್ತು ರಜೆ ಇರ್ಬೋದು, ಮತ್ತು ರೈಟ್ ಟು ಈವನ್ ಡಿವೋರ್ಸ್ ಇರ್ಬೋದು. ಮತ್ತು ನಿಮಗೆ ದಯವಿಟ್ಟು
ಇತಿಹಾಸನ ತಿಳ್ಕೊಳ್ಳಿ. ಹಿಂದೂ ಕೋಡ್ ಬಿಲ್ ಆದಮೇಲೆ ಏನಾಯಿತು ಅಂತ, ಕಾರ್ಮಿಕರು ನಮಗೋಸ್ಕರ ಏನೇನು ಹೋರಾಟ ಮಾಡಿದ್ರು ಅಂತ. ಸೊ ಹಾಗಾಗಿ ನಾವು ಪ್ರತಿಯೊಬ್ಬರೂ ಅಷ್ಟೇ ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ನಾವು ಪ್ರತಿ ದಿವಸ ನಾವು ಪಾಲನೆ ಮಾಡಬೇಕು, ಹೋರಾಟ ಮಾಡಬೇಕು. ಅವ್ರೇನಂತ ಹೇಳಿದ್ರು ಅಂದರೆ ಅಜಿಟೇಟ್, ನೆಕ್ಸ್ಟ್ ಏನು 3 ವರ್ಡ್ಸು? agitate, organize and yes, educate, agitate and organize. ಓಕೆ, ಸೊ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರೂ ಅಷ್ಟೇ ನೀವು ಮನಸ್ಸಲ್ಲೇನಾದರೂ ಒಂದು ಗುರಿ ಇಟ್ಕೊಳ್ಳಿ. ವಿಶೇಷವಾಗಿ ನಮ್ಮ ಮಕ್ಕಳು, ನಾನಿದು ಸಾಧಿಸ್ತೀನಿ ಅಂತ ದಯವಿಟ್ಟು. ನಾನು ಅಷ್ಟೇ ಚಿಕ್ಕ ವಯಸ್ಸಲ್ಲಿ ನನಗೂ ಒಬ್ಬ ಜನಪ್ರತಿನಿಧಿ ಆಗಬೇಕು ಅಂತ ನನಗೂ ಆಸೆ ಇತ್ತು. ಭಾಳ ಜನ ನಕ್ಕಿದ್ರು, ಆದರೆ ಆ ಗುರಿ ನಾನು ಮರ್ತಿಲ್ಲ. ಏನೇನು ಅನ್ಯಾಯ ಆಗುತ್ತೋ ದಯವಿಟ್ಟು ನಾವು ಮಾತಾಡಬೇಕು, ಹೋರಾಟ ಮಾಡಬೇಕು. ಇಲ್ಲಾಂದರೆ ನಾವು ಮನುಷ್ಯರಾಗಿ ಹುಟ್ಟಿ ಏನೂ ಪ್ರಯೋಜನ ಇಲ್ಲ. ಅಂಬೇಡ್ಕರ್ ಅಂತವ್ರು ನಮಗೋಸ್ಕರ ಇಷ್ಟು ಹೋರಾಟ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಸಹ ಏನು ಅನ್ಯಾಯ ಆದರೂ ನಾವು ಹೋರಾಟ ಮಾಡಬೇಕು, ಮಾತಾಡಲೇಬೇಕು. ಸೊ ಅದಕ್ಕೆ ನಾನು ವಿಶೇಷವಾಗಿ ಈ ಟ್ರಸ್ಟು ಮತ್ತು ವಿಶೇಷವಾಗಿ ಆಯೋಜನೆ ಮಾಡಿದ ಎಲ್ಲ ನಮ್ಮ ಸಹೋದರಿಯರು, ವಿಶೇಷವಾಗಿ ನಮ್ಮ ಡಾಕ್ಟರ್ ಮೀನಾಕ್ಷಿ ಅವರಿಗೆ ನಾನು ಅನಂತ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಇದೇ ರೀತಿ ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡು ಹೋಗೋಣ. ಮತ್ತು ಎಲ್ರಿಗೂ ಶುಭವನ್ನು ಕೋರಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.
ಎಲ್ಲರಿಗೂ ನಮಸ್ಕಾರ. ಇವತ್ತು ಬೋಧಿಸತ್ವ ಟ್ರಸ್ಟ್ ವತಿಯಿಂದ ನಾವು 2649ನೇ ಬುದ್ಧ ಜಯಂತಿ ಮತ್ತು 135ನೇ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಮತ್ತು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಹಾಗೂ ಕಾರ್ಮಿಕ ಜಯಂತಿ, ಈ 4 ಜಯಂತಿಗಳನ್ನು ಕೂಡ ನಾವು ಒಟ್ಟಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಈ ಆಚರಣೆ ಮಾಡೋದಕ್ಕೆ, ಒಟ್ಟಾಗಿ ಆಚರಣೆ ಮಾಡ್ತಾ ಇರೋದಕ್ಕೆ ಒಂದು ಕಾರಣ ಇದೆ. ಬುದ್ಧರ ಒಂದು ತತ್ವಗಳನ್ನು ಬಾಬಾ ಸಾಹೇಬರು ಅಳವಡಿಸ್ಕೊಂಡು ಅದನ್ನು ಕಾನ್ಸ್ಟಿಟ್ಯೂಷನಲ್ಲಿ ಇಟ್ಟಿದ್ದಾರೆ. ಅದ್ರ ಮುಖಾಂತರ ಪೌರ ಕಾರ್ಮಿಕರಿಗೆ ಮತ್ತು ಮಹಿಳೆಯರಿಗೆ ಅದ್ರ ಮುಖಾಂತರ ಹಲವಾರು ಅನುಕೂಲಗಳಾಗಿದೆ. ಹಾಗಾಗಿ ಈ 4 ಜಯಂತಿಗಳನ್ನು ಕೂಡ ನಾವು ಒಂದೇ ಒಟ್ಟಿಗೆ ಸೇರಿಸಿ ನಾವು ಮಾಡಿದ್ವಿ. ಮತ್ತು ಈ 2000 ಎಲ್ಲರಿಗೂ ಒಂದು ಆಶ್ಚರ್ಯ ಆಗಿರ್ಬೋದು, 2000 ಬುದ್ಧ ಜಯಂತಿಯನ್ನು ಎಲ್ಲರೂ 2558, 559 ಜಯಂತಿ ಅಂತ ಆಚರಣೆ ಮಾಡ್ತಾರೆ. ಆದರೆ ಇವತ್ತು ಬೋಧಿಸತ್ವ ಟ್ರಸ್ಟ್ ವಿಶೇಷವಾಗಿ 2649ನೇ ಬುದ್ಧ ಜಯಂತಿಯನ್ನು ಆಚರಣೆ ಮಾಡ್ತಿದ್ದಾರೆ. ನಾವು ಕೇಳ್ತಾರೆ ಯಾರಾದರೂ ಕ್ವಶನ್ ಅಂದ್ಕೊಂಡ್ವಿ, ಯಾರು ಕೇಳಲಿಲ್ಲ. ಆ್ಯಕ್ಚುಲಾಗಿ ಅದರ ಆನ್ಸರು ನಮ್ಮ ಬ್ರದರ್ ಹೇಳ್ತಾರೆ. ಮತ್ತು ಈ ಬೋಧಿಸತ್ವ ಟ್ರಸ್ಟ್ ಹಲವಾರು ವರ್ಷಗಳಿಂದ ಈ ಥರ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ಕೊಳ್ತಾ ಬಂದಿದೆ. ಯಾಕೆ ಅಂದರೆ ಬಾಬಾ ಸಾಹೇಬರು ಕೂಡ ಏನು ಅವ್ರು ಹೇಳೋ ಹಾಗೆ ಪೇ ಬ್ಯಾಕ್ ಟು ಸೊಸೈಟಿ, ನಾವು ಸೊಸೈಟಿಯಿಂದ ಏನು ಗಳಿಸ್ಕೊಂಡಿರ್ತೀವೋ ಅದನ್ನು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಸೊಸೈಟಿಗೂ ಕೂಡ ನಾವು ತಲುಪಿಸ್ಬೇಕು ಅಂತ ಹೇಳಿದ್ದಾರೆ. ಆ ಒಂದು ಮುಖೇಲಿ ನಾವು ಬೋಧಿಸತ್ವ ಟ್ರಸ್ಟ್ ವತಿಯಿಂದ ನಾವು ನಮ್ಮ ಬೋಧಿ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ಅಡ್ವೈಸರಿ ಕಮಿಟಿ ಮುರಳಿ ಕೃಷ್ಣ ಮತ್ತು ಇವತ್ತಿನ ಅಧ್ಯಕ್ಷತೆ ವಹಿಸಿದಂತಹ ಸೌಮ್ಯ ರೆಡ್ಡಿ ಮೇಡಮ್ ಅವರು, ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಕೂಡ ಬಂದಿದ್ದರು. ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಎಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರೂ ಸೇರಿ, ಮಾಧ್ಯಮ ಮಿತ್ರರು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿದ್ದಾರೆ. ಅವರೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಏನಂತಂದರೆ, ಮೊದಲನೇದಾಗಿ ಬೋಧಿಸತ್ವ ಟ್ರಸ್ಟ್ ಪ್ರಶಸ್ತಿಯನ್ನು ಹಲವಾರು ಕ್ಷೇತ್ರಗಳಲ್ಲಿ, ವಿವಿಧ ಕ್ಷೇತ್ರಗಳಲ್ಲಿ ಏನು ಸಾಧನೆ ಮಾಡಿದಂತಹ ಸಾಧಕರಿಗೆ ಬೋಧಿಸತ್ವ ಪ್ರಶಸ್ತಿಯನ್ನು ಕೊಟ್ವಿ. ಮತ್ತು ಹೈಯೆಸ್ಟ್ ಮಾರ್ಕ್ಸ್ ತೆಗೆದುಕೊಂಡಿರೋಂಥ PUC ಮತ್ತು SSLCಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದಾರೆ. ಅದರಲ್ಲೂ ಬಡವ ಮಕ್ಕಳನ್ನು ನಾವು ಗುರುತಿಸಿ ಬೋಧಿಸತ್ವ ಟ್ರಸ್ಟ್ ವತಿಯಿಂದ ಪ್ರೋತ್ಸಾಹ ಧನವನ್ನು ಕೊಟ್ಟಿದ್ದೀವಿ. ಮತ್ತು ಮಹಿಳಾ ದಿನಾಚರಣೆ ಅಂಗವಾಗಿ ನಾವು essay ರೈಟಿಂಗ್ ಕೂಡ ಇಟ್ಕೊಂಡಿದ್ದೀವಿ ಮತ್ತು ಅದರ ಬಹುಮಾನವನ್ನು ಕೊಟ್ವಿ. ಮತ್ತು ಏನು SSD ಮಕ್ಕಳಿಗೆ ನಾವು 6 ದಿನಗಳ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ವಿ. ಇದರಲ್ಲೂ ಕೂಡ ಅವ್ರಿಗೂ ಕೂಡ ಇವತ್ತು ಅದರಲ್ಲೂ ಕೂಡ ಕೆಲವರಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ವಿ. ಹಾಗೆ ಬ್ಯಾಗ್ಸು, ಬುಕ್ಸು ಮತ್ತು ಸೌಮ್ಯ ಮೇಡಮ್ ಅವ್ರ ಕಡೆಯಿಂದ ಕೂಡ ವಾಟರ್ ಬಾಟಲು, ಜಾಮಿಟ್ರಿ ಬಾಕ್ಸ್ ಕೂಡ ಕೊಟ್ಟರು. ಮತ್ತು ವಿಹಾರಗಳಿಗೆ ಸಂಘದಾನ ಕೊಟ್ಟಿದ್ದೀವಿ. ಹೀಗೆ ಹಲವು ರೀತಿಯಾದ, ಮತ್ತು ಬುದ್ಧ ಬೆಳಕು ನಾಟಕ ಪ್ರದರ್ಶನ ಮಾಡಿದಂತಹ ಮೈಸೂರಿನ ಅಂಬೇಡ್ಕರ್ ಅಕಾಡೆಮಿ, ಸಾಹಿತ್ಯ ಅಕಾಡೆಮಿ ಮಕ್ಕಳಿಗೂ ಕೂಡ ಇವತ್ತು ಬೋಧಿಸತ್ವ ಟ್ರಸ್ಟ್ ವತಿಯಿಂದ ಸಂಘದಾನ ಮತ್ತು ಬುಕ್ಸು, ಬ್ಯಾಗ್ ಆ್ಯಂಡ್ ಇದೇನದು ವಾಟರ್ ಬಾಟಲ್ಸ್, ಜಾಮಿಟ್ರಿ ಇವೆಲ್ಲ ಕೂಡ ಕೊಟ್ಟು ನಾವು ಸಮಾಜ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ನಾನು ಧನ್ಯವಾದನ ಸರ್. ನನಗೆ ಸಮಾಜ ಸೇವೆ ಮಾಡಬೇಕಂತ ತುಂಬ ಇಷ್ಟ ಇದೆ. ಸೊ ಬಾಬಾ ಸಾಹೇಬ್ರೆ ಹೇಳ್ದಂಗೆ ಪೊಲಿಟಿಕಲ್ ಕೀ ಇಸ್ ದಿ ಮಾಸ್ಟರ್ ಕೀ ಅಂತ ಹೇಳ್ತಾರೆ. ನನಗೆ ಈ ಅವಕಾಶ ಸಿಕ್ಕಿದ್ರೆ ಖಂಡಿತ ನಾನು ಪೊಲಿಟಿಕ್ಸ್ಗೆ ಎಂಟ್ರಿ ಆಗ್ತೀನಿ. ಮತ್ತು ಸಮಾಜ ಸೇವೆಯನ್ನು ಮಾಡೋದಕ್ಕೆ ನಾನು ಯಾವಾಗಲೂ 24 ಗಂಟೆ ಕೂಡ ನಾನು ಏನು ಹಾಜರಾಗಿರ್ತೀನಿ ಅಂತ ಹೇಳ್ತೀನಿ ಸರ್. ಈಗ ಮಹಿಳಾ ಕಾಂಗ್ರೆಸ್ಸಲ್ಲಿ ನನ್ನ ರಾಜ್ಯ ಕಾರ್ಯದರ್ಶಿಯಾಗಿ ತಗೊಂಡಿದ್ದಾರೆ. ಹಲವು ರೀತಿಯಾದಂಥ ಕಾರ್ಯಕ್ರಮಗಳನ್ನು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿಕೊಂಡು ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ನಾನು ಭಾಗವಹಿಸ್ಕೊಂಡು ನಮ್ಮ ಮಹಿಳಾ ಕಾಂಗ್ರೆಸ್ಸಲ್ಲಿ ಗುರುತಿಸ್ಕೊಂಡಿದ್ದೀನಿ. ಆಗಲೇ ನೋಡಿದಂಗೆ ಸೌಮ್ಯ ಮೇಡಮ್ ಕೂಡ ಬಂದಿದ್ದರು. ಅವರು ಯಾಕಂದರೆ ಬಾಗಲಕೋಟೆಗೆ ಹೋಗಿದ್ರು. ಸೊ ನಮ್ಮ ಕಾರ್ಯಕ್ರಮದ ಸಲುವಾಗಿ ಬಾಗಲಕೋಟೆಯಿಂದ ಇವತ್ತು ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಅಂತಲೇ ಬಂದಿದ್ದರು. ಸೊ ಅವ್ರಿಗೆ ನಾನು ಹೃತ್ಪೂರ್ವಕವಾದ ಇದೆ ಸರ್. ಅವಕಾಶ ಸಿಕ್ಕಿದ್ರೆ ಖಂಡಿತ ಸ್ಪರ್ಧೆ ಮಾಡ್ತೀನಿ. ಟ್ರಸ್ಟ್ ವತಿಯಿಂದ 2649ನೇ ವರ್ಷದ ಬುದ್ಧ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೀವಿ. ಸೊ ಯಾಕೆ 2649 ಅನ್ನೋದಕ್ಕೆ ಒಂದು ಕಾರಣ ಇದೆ. 2013ರಲ್ಲಿ ಯುನೆಸ್ಕೋದವರು ನೇಪಾಳದ ಮಹಾದೇವಿ ಟೆಂಪಲ್ನ ಎಕ್ಸ್ಕವೇಟ್ ಮಾಡಿದ್ದಾರೆ. ಯಾಕೆ ಎಕ್ಸ್ಕವೇಟ್ ಮಾಡಿದ್ದಾರೆ ಅಂದರೆ, ಯುನೆಸ್ಕೋದವ್ರಿಗೆ ಒಂದು ಡೌಟ್ ಇತ್ತು, ಭಗವಾನ್ ಬುದ್ಧ ಕ್ರಿಸ್ತಪೂರ್ವ 563ರಲ್ಲಿ ಹುಟ್ಟಿಲ್ಲ, ಬಹುಶಃ ಅವನು ಅದಕ್ಕಿಂತ ಹಿಂದಿನವನು ಅಂತ. ಹಾಗಾಗಿ ಯುನೆಸ್ಕೋದವರು ರೇಡಿಯೋ ಐಸೋಟೋಪ್ ಕಾರ್ಬನ್ 14 ಡೇಟಿಂಗ್ ಅನ್ನೋ ಒಂದು ಪ್ರೊಸೀಜರ್ನ ಉಪಯೋಗಿಸ್ಕೊಂಡು ಮಹಾದೇವಿ ಟೆಂಪಲ್ನಲ್ಲಿರುವಂಥ ಬುದ್ಧ ಭಗವಾನರ ಮೂರ್ತಿಯ ಕೆಳಗಡೆ ಸಿಕ್ಕಿದಂಥ ಇಂಗಾಲ, ಮಣ್ಣು
ಕಲ್ಲು ಮತ್ತು ಹೆಂಚು ಇಟ್ಟಿಗೆ ಇವುಗಳನ್ನು ಕಾರ್ಬನ್ 14 ಡೇಟಿಂಗ್ ಮಾಡಿದಾಗ ಈ ಎಲ್ಲ ವಸ್ತುಗಳು ಕ್ರಿಸ್ತಪೂರ್ವ 623ಕ್ಕೆ ಸಂಬಂಧಪಟ್ಟಿದ್ದು ಅಂತ ಅವರು ಸಾಬೀತು ಮಾಡಿದ್ದಾರೆ. ಮತ್ತು ಅದನ್ನು ಜರ್ನಲ್ ಆಫ್ ಆ್ಯಂಟಿಕ್ವಿಟಿ ಅನ್ನೋ ಒಂದು ಜರ್ನಲಲ್ಲಿ ಪ್ರಚಾರ ಮಾಡಿದ್ದಾರೆ. ಇದು ತುಂಬ ಜನ ವಿಮರ್ಶಕರಿಗೆ, ಪ್ರಗತಿಪರರಿಗೆ ಗೊತ್ತಿಲ್ಲ ಅಥವಾ ರವಾನೆ ಆಗಲಿಲ್ಲ. ಹಾಗಾಗಿ ಈ ವಿಷಯನ ಸಂಶೋಧನೆ ಮಾಡಿ, ನಮ್ಮ ಸತ್ಯಶೋಧಕ ಸಮಾಜದಿಂದ ಸಂಶೋಧನೆ ಮಾಡಿ ಈ ವಿಷಯವನ್ನು ಅರ್ಥ ಮಾಡಿಕೊಂಡು ನಾವು ಇವತ್ತಿಂದಾದರೂ ಭಗವಾನ್ ಬುದ್ಧರು ಇನ್ನೂ 82 ವರ್ಷ ಹಿಂದಿನವರು. ಈಗೇನು ನಾವು 563 ಹೇಳ್ತಿದ್ವಿ, ಕ್ರಿಸ್ತಪೂರ್ವ 563 ಹೇಳ್ತಿದ್ದೀವಿ, 64 ಹೇಳ್ತಿದ್ವಿ, ಅದಕ್ಕಿಂತ 82 ವರ್ಷ ಹಿಂದಿನವರು. ಹಾಗಾಗಿ 2026 ಮತ್ತು 623 ಒಟ್ಟು ಸೇರಿದಾಗ 2649ನೇ ಜಯಂತಿ ಆಗುತ್ತೆ. ಮತ್ತು ಇದನ್ನು ಪುಷ್ಟೀಕರಣ ಕೊಡೋದಕ್ಕೇ ತೆರವಾದ ಬುದ್ಧಿಸಮಲ್ಲೂ ಕೂಡ ಇದೇ ವಿಷಯವನ್ನು ಪಾಲಿ ಗ್ರಂಥಗಳಲ್ಲಿ ದಾಖಲೆ ಮಾಡಿ ಇಟ್ಟಿದ್ದಾರೆ. ಹಾಗಾಗಿ ನಾವು ಬೋಧಿಸತ್ವ ಟ್ರಸ್ಟಿಂದ ನಾವು 2649ನೇ ಜಯಂತಿ ಆಚರಣೆ ಮಾಡ್ತಿದ್ದೀವಿ. ಇದು ಮುಂದೆ 2650ನೇ ಜಯಂತಿ ಅಂತ ರಾಜ್ಯದಾದ್ಯಂತ ಎಲ್ಲರೂ ಆಚರಣೆ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮಗಳ ಪರವಾಗಿ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು. ಜೈ ಭೀಮ್, ಜೈ ಸಂವಿಧಾನ. ಎಲ್ರಿಗೂ ಈ ನಮ್ಮ ಬೋಧಿಸತ್ವ ಟ್ರಸ್ಟ್, ನಾವು ಈ ಟ್ರಸ್ಟನ್ನ ಉದ್ಘಾಟನೆ ಮಾಡೋ ಉದ್ದೇಶನೇ ಸೊಸೈಟಿಯಿಂದ ನಮ್ಗೆ ಹೆಂಗೆ ಬಂತು, ಸೊಸೈಟಿಗೆ ನಾವು ಏನು ಕೊಡಬೇಕು, ನಾವು ಮೊದಲು ನಾವು ಹೆಂಗಿದ್ದೀವಿ, ಈಗ ಹೆಂಗಿದ್ದೀವಿ ಅನ್ನೋದಕ್ಕೆ ಇವತ್ತಿನ ನಾಟಕನೇ ನಾವು ನೋಡಿದ್ದೀವಿ. ಯಾವ ಥರ ಇದ್ವಿ ನಾವು, ಮನುಷ್ಯರ ಥರ ಇದ್ದೀವ ನಾವು, ಯಾಕೆ ಆವತ್ತಿನ ದಿನಗಳಲ್ಲಿ ನಮ್ಮನ್ನು ಕಾಪಾಡುವಂಥ ಯಾವ ದೇವರು ನಮ್ಮಲ್ಲಿ ಬರಲಿಲ್ಲ, ಯಾಕೆ ಇವತ್ತು ಅದೇ ನಮ್ಗೆ ಈ ಮಟ್ಟಕ್ಕೆ ಬರೋದಕ್ಕೆ ಯಾವ ದೇವರು ನಮ್ಗೆ ಆದರು? ಯಾರು ಈ ಮಟ್ಟದಲ್ಲಿ ನಮ್ಮ ಮೀಡಿಯಾ ಮುಂದೆ ಕೂತ್ಕೊಂಡು ನಾವು ನಿಂತ್ಕೊಂಡು ಮಾತಾಡಬೇಕಾದ್ರೆ ಈ ಸ್ವಾತಂತ್ರ್ಯ ಯಾರು ಕೊಟ್ಟರು ನಮಗೆ? ಕೊಟ್ಟರು ಅನ್ನೋದಕ್ಕಿಂತ ಇದನ್ನು ನಮಗೆ ಒದಗಿಸಿ ಕೊಟ್ಟರು ಭಗವಾನ್ ಬಾಬಾ ಸಾಹೇಬರು. ಇದ್ರು ನಾನು ಬೇರೆ ಸೊಸೈಟಿಯವ್ರನ್ನ ನಾನು ಟೀಕೆ ಮಾಡೋಕ್ಕೆ ಹೋಗಲ್ಲ, ಆದರೆ ನಮ್ಮ ಸಮುದಾಯಗಳೇ ಯಾರು ಇದರಿಂದ ತುಂಬ ಎಲ್ಲ ಅಧಿಕಾರಗಳನ್ನ ಪಡ್ಕೊಂಡು ಯಾರ್ಯಾರು ಮೆಂಬರು, ಚೇರ್ಮನ್ಗಳು ಎಲ್ಲರೂ ಮಾಡಿ ಬಾಬಾ ಸಾಹೇಬರು ಒಂದು ಮಾತು ಹೇಳ್ಬಿಟ್ಟು ಹೋಗಿದ್ದಾರೆ. ರಥವನ್ನು ಅಲ್ಲಿವರೆಗೂ ತಗೊಂಬಂದು ನಿಲ್ಲಿಸಿದ್ದೀನಿ, ಅದನ್ನು ಹಿಂದಕ್ಕೆ ಕರ್ಕೊಂಡು ಹೋಗಬೇಡಿ, ಮುಂದಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಸಮುದಾಯಗಳವರು ಸ್ವಲ್ಪ ನಾಯಕರು ಇವತ್ತಿನ ದಿನಗಳಲ್ಲಿ ಹುಟ್ಟಿದ ಹಬ್ಬ ಮಾಡುವುದು ಒಂದು ಸಂಭ್ರಮವಾಗಿ ನಡೆಸ್ತಾರೆ. ಏನು ಸೊಸೈಟಿಗೆ ಅವ್ರು ಕೊಟ್ಟಿದ್ದಾರೆ, ಯಾವ ಕಾರ್ಯಕ್ರಮಗಳು ನಾವು ಮಾಡಬೇಕು, ಯಾವ ಕಾರ್ಯಕ್ರಮಕ್ಕೆ ನಾವು ಸಂದೇಶ ನಾವು ಕೊಡಬೇಕು, ಜನಗಳಲ್ಲಿ, ವಿದ್ಯಾವಂತರುಗಳಲ್ಲಿ, ಬಡವರಲ್ಲಿ ಜಾಗೃತಿ ಏನು ಕೊಡಬೇಕು ಅನ್ನೋದನ್ನು ಬಿಟ್ಟು ಮರೆತು ಬೇರೆ ರೀತಿ ಅವ್ರದ್ದೇ ಆದಂಥ ಒಂದು ಮೋಜುಗಳಲ್ಲಿ ತೊಡಗಿರೋ ನಿಮ್ಮ ಮಾಧ್ಯಮರಿಗೆ ನಮಗಿಂತ ನಿಮ್ಗೆ ಹೆಚ್ಚಾಗಿ ನಿಮ್ಗೆ ಗೊತ್ತು. ದಯವಿಟ್ಟು ಹೇಳ್ತೀನಿ, ನಮ್ಮ ಸಮುದಾಯ ಆಗಿರ್ಬೋದು, ಎಲ್ಲ ಬೇರೆ ಬೇರೆ ಸಮುದಾಯಗಳು ಎಲ್ಲರೂ ಆಗ್ಬೋದು, ಸೊಸೈಟಿ ನಾವು ಹೆಂಗೆ ಬಂದ್ವಿ ಅದನ್ನು ಮರೆಯೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಹೇಳ್ತೀನಿ, ನಮ್ಮ ಕೈಯಿಂದ ಏನೇನು ಆಗುತ್ತೋ ಸೊಸೈಟಿಯಿಂದ ಬಂದು ಸೊಸೈಟಿಗೆ ಕೊಡುವಂಥ ಕಾರ್ಯಕ್ರಮಗಳು ಮಾಡಿ ಅಂತೇಳಿ ಈ ನಮ್ಮ ಮಾಧ್ಯಮ ಮಿತ್ರಗಳ ಕಡೆಯಿಂದ ನಾನು ಕಳಕಳಿ ವಿನಂತಿ ಮಾಡ್ತೀವಿ. ಬಾಬಾ ಸಾಹೇಬನ ಯಾವತ್ತೂ ಮರೆಯೋಕ್ಕೆ ಹೋಗಬೇಡಿ. ನೀವು ಹಾಕಿರೋ ಬಟ್ಟೆ ಆಗಿರ್ಬೋದು, ನೀವು ಹಾಕಿರೋ ಮನೆಗಳು ಕಟ್ಟಿರ್ಬೋದು, ನೀವು ಕಾಳುಗಳಾಗ್ಬೋದು, ಇವತ್ತು ಬಂದು ನೋಡಿರುವಂಥ ನಾಟಕದವ್ರಿಗೆ ಗೊತ್ತಾಗಿದೆ ಇದರ ಮೌಲ್ಯ ಏನು ಅಂತೇಳಿ. ನಿಮಗೆ ಮೌಲ್ಯಗಳು ಕಾಣಿಸ್ತೀರ, ಈಸಿಯಾಗಿ ಬಂದಿಲ್ಲ. ಬಾಬಾ ಸಾಹೇಬರ ಮಕ್ಕಳನ್ನ ನಮಗೆ ಪಣವಾಗಿಟ್ಟು, ರಕ್ತವನ್ನು ಪಣ ಕೊಟ್ಟು ಅವ್ರ ಇಡೀ ಜೀವನಗಳನ್ನೇ ಕೊಟ್ಟಿದ್ದಾರೆ. ಅದನ್ನು ನಾವು ಯಾವುದೇ ರೀತಿ ಒಂದು ಸಣ್ಣದಾಗಿ ನೀವು ಏನು ಹೇಳ್ತೀವಿ ಅಂದರೆ ಅದು ಸಣ್ಣದಾಗಿ ಬಂದಿಲ್ಲ, ನಮಗೆ ಯಾವುದೇ ಸಣ್ಣದಾಗಿ ಬಂದಿಲ್ಲ. ತುಂಬ ದೊಡ್ಡ ಹೋರಾಟದಿಂದ ಬಂದಿರುವಂಥದ್ದು ನಮ್ಮ ಮಾಧ್ಯಮಿಕರು ಇವತ್ತು ತುಂಬ ಇದನ್ನು ನೀವು ನೋಡಿದ್ದೀರಾ. ಇದನ್ನು ನೀವು ಇನ್ನೊಂದು ಹೆಚ್ಚಿನ ಪ್ರಚಾರವನ್ನು ಮಾಡಿ ಇದು ಸತ್ಯವನ್ನು ತಿಳಿಸೋಣ ಅಂಥೇಳಿ ಎಲ್ರಿಗೂ ನನ್ನ ಜೈ ಭೀಮೆ ಅಂತ ತಿಳಿಸ್ತೀನಿ. ಜೈ ಭೀಮ್ ಸರ್. ಈ ದಿನ ನಮ್ಮ ಬೋಧಿಸತ್ವ ಟ್ರಸ್ಟ್ ವತಿಯಿಂದ ಮಾನ್ಯ ಶ್ರೀಯುತ ಅಧ್ಯಕ್ಷರಾದಂಥ ವಜ್ರಪ್ಪನವರು ಹಾಗೂ ಡಾಕ್ಟರ್ ಮೀನಾಕ್ಷಿ ಅವರ ಒಂದು ನೇತೃತ್ವದಲ್ಲಿ ಈ ಬೋಧಿಸತ್ವ ಕಾರ್ಯಕ್ರಮದಲ್ಲಿ ತುಂಬಾ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ವಿದ್ಯಾರ್ಥಿಗಳನ್ನ ಕರೆದು ವಿದ್ಯಾರ್ಥಿಗಳಿಗೆ ಅದರಲ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನಾಟಕವನ್ನು ತುಂಬ ಚೆನ್ನಾಗಿತ್ತು. ಮತ್ತು ಅನೇಕ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಮತ್ತು ಏನು ಈ ಸಮಾಜಮುಖಿಯಲ್ಲಿ
ಕಾಣಿಸ್ಕೊಂಡಂಥ ವ್ಯಕ್ತಿಗಳಿಗೆ ಸನ್ಮಾನ ಸಮಾರಂಭಗಳು ಸಹ ಮಾಡಿದ್ದಾರೆ ಮತ್ತು ರಕ್ತದಾನ ಶಿಬಿರ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಈ ಏನು ಬೋಧಿಸತ್ವ ಈ ಟ್ರಸ್ಟ್ ವತಿಯಿಂದ ಏನು ಸಮಾಜಮುಖಿ ಕಾರ್ಯಕ್ರಮಗಳ ಮಾಡ್ತಾ ಹೋಗ್ತಾ ಇದ್ದಾರೆ, ಇದು ಸುಮಾರು 3-4 ವರ್ಷಗಳಿಂದ ಇವರು ಸತತ ಮಾಡ್ಕೊಂಡ್ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಮತ್ತು ಅವರ ಒಂದು ರಾಜಕೀಯದ ಭವಿಷ್ಯನೂ ಸಹ ಮುಂದಿನ ದಿನಗಳಲ್ಲಿ ಈ ಹೊರಹೊಮ್ಮಿ ಬರಲಿ. ಅವ್ರಿಗೆ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ ವಜ್ರಪ್ಪ ಮತ್ತು ಮೀನಾಕ್ಷಿ ಅವ್ರ ಮೇಲೆ ಇರಲಿ ಅಂತ ಈ ಕಾರ್ಯಕ್ರಮದಲ್ಲಿ ಹೇಳ್ತಾ ಮುಂದಿನ ದಿನಗಳಲ್ಲಿ MLA ಹಾಗೂ ಸಹ ಹೊರಹೊಮ್ಮಿಲೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಬೋಧಿಸತ್ವ ಟ್ರಸ್ಟ್ ವತಿಯಿಂದ ಏನು ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಯೋಜಿಸಿದ್ರು, ಇದಕ್ಕೆ KPCC ವತಿಯಿಂದ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಸೌಮ್ಯ ಮೇಡಮ್ ಅವರು ಬಂದಿದ್ದರು. ಹಾಗೂ ಕರ್ನಾಟಕ ರಾಜ್ಯದ ಅತಿ ಸಮಾಜ ಕಳಕಳಿ ಇದ್ದಂಥ ಎಲ್ಲ ಅತಿ ಗಣ್ಯರು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಟ್ರು. ಸೊ ಏನು ಈ ಬೋಧಿಸತ್ವ ಟ್ರಸ್ಟು ಏನು ಬುದ್ಧ, ಬಸವ, ಅಂಬೇಡ್ಕರ್ ಅವರ ಮಾರ್ಗದರ್ಶನಗಳಲ್ಲಿ ನಡೀತಾ ಇದೆ, ಇದು ಇನ್ನೂ ಹೆಚ್ಚಿಗೆ ಮುಂದಿನ ದಿನಗಳಲ್ಲಿ ತುಂಬ ಅರ್ಥಪೂರ್ಣವಾಗಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಡೆಸ್ತಾ ಇಡೀ ರಾಷ್ಟ್ರವ್ಯಾಪ್ತಿ, ರಾಜ್ಯವ್ಯಾಪ್ತಿ ಇದರ ಒಂದು ಸೊಗಡು ಮತ್ತು ಇದರ ಒಂದು ಇದು ನಡೀಲಿ ಅಂತ ಹೇಳ್ತಾ ಈ ಒಂದು ಸಂಘಟಕರಿಗೆ ಮತ್ತು ಈ ಒಂದು ಟ್ರಸ್ಟ್ನ ಅಧ್ಯಕ್ಷರುಗಳಿಗೆ ಹಾಗೂ ಟ್ರಸ್ಟ್ನ ವತಿಯವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ.